ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಸ್ಯಾಂಡಲ್ವುಡ್ ನ ಹಾಸ್ಯ ನಟ ಚಿಕ್ಕಣ್ಣ ಅದೆಷ್ಟು ಸಲ ಮದುವೆ ಆಗೋಗಿದೆಯೋ ಏನೋ. ಯಾಕಂದ್ರೆ ಸುಮಾರು ಮಂದಿ ಜೊತೆ ಚಿಕ್ಕಣ್ಣನ ಮದುವೆ ತಳುಕು ಹಾಕೊಂಡಿತ್ತು. ಅವ್ರ ಜೊತೆ ಮದುವೆ ಆದ್ರಂತೆ, ಇವ್ರ ಜೊತೆ ಮದುವೆ, ಅನುಶ್ರೀ ಹುಡುಗನೇ ಚಿಕ್ಕಣ್ಣ ಅಂತೆ ಅನ್ನೋ ಸುದ್ದಿ ಈಗಲೂ ಸೋಷಿಯಲ್ ಮೀಡಿಯಾದಲ್ಲಿದೆ. ಒಮ್ಮೆ ಯೂಟ್ಯೂಬ್ ಅಥವಾ ಗೂಗಲ್ ನಲ್ಲಿ ಚಿಕ್ಕಣ್ಣನ ಮದುವೆ ಅಂತ ಸರ್ಚ್ ಮಾಡಿದ್ರೆ ಸಾಕು, ಯಾವ್ದ್ಯಾವ್ದೋ ಹುಡುಗಿ ಜೊತೆಗಿನ ಫೋಟೋ ಬರುತ್ತೆ. ಆ ಮಟ್ಟಿಗೆ ಯಾರ್ಯಾರದ್ದೋ ಜೊತೆಗೆ ಮದುವೆ ಮಾಡಿಸಿದ್ದಾರೆ. ಆದ್ರೀಗ ಚಿಕ್ಕು ಅಫಿಷಿಯಲಿ ಸಪ್ತಪದಿ ತುಳಿಯೋದಕ್ಕೆ ಸಜ್ಜಾಗಿದ್ದಾರೆ. ಇನ್ನೇನೋ ಕೆಲವೇ ದಿನಗಳಲ್ಲಿ ಹಸೆಮಣೆ ಏರಲಿದ್ದಾರೆ. ಅದಕ್ಕೂ ಮೊದಲು ಗುಡ್ ನ್ಯೂಸ್ ಒಂದು ಕೊಟ್ಟಿದ್ದಾರೆ. ಆದ್ರೆ ಈ ಬಾರಿ ಸಿಹಿ ಸುದ್ದಿ ಕೊಟ್ಟಿದ್ದು ಚಿಕ್ಕಣ್ಣ ಅಲ್ಲ, ಬದಲಿಗೆ ಚಿಕ್ಕಣ್ಣನ ಬಾವಿ ಪತ್ನಿ ಪಾವನ ಕೋಟಿ ಬೆಲೆಯ ಮನೆ ಖರೀದಿಸಿದ್ದಾರೆ. ಚಿಕ್ಕಣ್ಣನ ಕುಟುಂಬಸ್ಥರೆಲ್ಲರ ಜೊತೆಗೆ ಆ ಮನೆಯ ಪ್ರವೇಶ ಮಾಡಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಆಂಕರ್ ಅನುಶ್ರೀ ಮದುವೆಯಾಗಿ 1 ವರ್ಷ ಆಗ್ತಾ ಬಂತು. ಗಂಡ ಹೆಂಡತಿ ನೆಮ್ಮದಿಯ ಬದುಕು ನಡೆಸ್ತಾ ಇದ್ದಾರೆ. ಇದೇ ಅನುಶ್ರೀ ಸೇರಿದಂತೆ ಸಾಕಷ್ಟು ಮಂದಿ ಜೊತೆ ಸ್ಯಾಂಡಲ್ವುಡ್ ನ ಉಪಾಧ್ಯಕ್ಷ ಚಿಕ್ಕಣ್ಣನ ಮದುವೆ ತಳುಕು ಹಾಕೊಂಡಿತ್ತು. ಆದ್ರೆ ಅದೆಲ್ಲವೂ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದಂತಹ ಅಂತೆ ಕಂತೆಗಳು. ಆದ್ರೆ ಸ್ವತಃ ಚಿಕ್ಕಣ್ಣನೇ ಅಧಿಕೃತವಾಗಿ ಮದುವೆ ಆಗ್ತಿರೋ ಹುಡುಗಿಯ ಕೈ ಹಿಡಿದಿರೋ ಫೋಟೋಗಳ ಮೂಲಕ ಕನ್ನಡಿಗರ ಮುಂದೆ ಲಾಕ್ ಆಗಿದ್ದಾರೆ. ಚಿಕ್ಕಣ್ಣ ಮದುವೆ ಆಗ್ತಾ ಇರೋ ವಿಷಯ ಎಲ್ರಿಗೂ ಗೊತ್ತಿರೋದೆ. ಯಾಕಂದ್ರೆ 6-7 ತಿಂಗಳ ಹಿಂದೆ ಚಿಕ್ಕಣ್ಣ ಮದುವೆ ವಿಷಯ ಸುದ್ದಿಯಾಗಿತ್ತು. ಜೊತೆಗೆ ಹುಡುಗಿ ಯಾರು ಅನ್ನೋದು ಕೂಡ ರಿವೀಲ್ ಆಗಿತ್ತು. ಆದ್ರೆ ಮದುವೆಗೆ ಮುಹೂರ್ತ ಮಾತ್ರ ಫಿಕ್ಸ್ ಆಗಿರ್ಲಿಲ್ಲ. ಈಗ ಮದುವೆಗೆ ಎಲ್ಲಾ ತಯಾರಿ ನಡೀತಾ ಇದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಚಿಕ್ಕಣ್ಣ ಮದುವೆ ಆಗ್ತಿರೋ ಹುಡುಗಿ ಹೆಸರು ಪಾವನ ಕೇಸಿಗೌಡ. ಸಕ್ಕರೆ ನಾಡು ಮಂಡ್ಯದ ಗೌಡ್ರು ಮನೆಯ ಹುಡುಗಿ. ಇದೇ ಹುಡುಗಿ ಚಿಕ್ಕಣ್ಣನ ಕೈ ಹಿಡಿಯುತ್ತಿರೋ ಅದೃಷ್ಟವಂತೆ. ಅಂದಹಾಗೆ ಮಂಡ್ಯದ ಶ್ರೀರಂಗಪಟ್ಟಣದ ಬಳಿ ಇರೋ ಮಹದೇವಪುರದ ಚಂದುಳ್ಳಿ ಚೆಲುವೆ ಇವರು. ಮೈಸೂರಲ್ಲಿ ನಡೆದ ಪಾವನ ಅವರ ಅಣ್ಣನ ಮಗನ ಬರ್ತ್ಡೇಗೆ ಚಿಕ್ಕಣ್ಣ ಹೋಗಿದ್ರು. ಆಗ ಯಾರೋ ಕ್ಲಿಕ್ಕಿಸಿದ ಫೋಟೋ ಎಲ್ಲೆಡೆ ವೈರಲ್ ಆಗಿತ್ತು. ಇದಾದ ಮೇಲೆಯೇ ತಮ್ಮ ಮದುವೆ ವಿಷಯ ಗುಟ್ಟಾಗಿ ಇಟ್ಟಿದ್ದ ಚಿಕ್ಕಣ್ಣನ ಮದುವೆ ಮ್ಯಾಟರ್ ರಿವೀಲ್ ಆಗಿದ್ದು. ಅಂದಹಾಗೆ ಮಹದೇವಪುರದ ಊರಿಗಿರೋ ಇತಿಹಾಸದ ಬಗ್ಗೆ ಪ್ರತ್ಯೇಕವಾಗಿ ಹೇಳಬೇಕಿಲ್ಲ. ಚಿತ್ರರಂಗಕ್ಕೂ ಈ ಊರಿಗೂ ಅವಿನಾಭಾವ ಸಂಬಂಧ. ಯಾಕಂದ್ರೆ ಇದನ್ನ ಶೂಟಿಂಗ್ ಮಹದೇವಪುರ ಅಂತ ಎಲ್ಲರೂ ಕರೀತಾರೆ. ರಜನಿಕಾಂತ್ ಸೇರಿದಂತೆ ಕನ್ನಡ ಚಿತ್ರರಂಗದ ಬಹುತೇಕ ಎಲ್ಲಾ ಸ್ಟಾರ್ಗಳ ಸಿನಿಮಾಗಳು ಈ ಊರಲ್ಲಿ ಚಿತ್ರೀಕರಣಗೊಂಡಿದೆ. ಮುತ್ತು, ಸಾಹುಕಾರ, ದಳಪತಿ, ರಾಮಕೃಷ್ಣ, ಸೂರಪ್ಪ ಸೇರಿದಂತೆ ಬಿಗ್ಗೆಸ್ಟ್ ಬ್ಲಾಕ್ ಬಾಸ್ಟರ್ ಮೂವೀಸ್ ಇಲ್ಲಿ ಚಿತ್ರೀಕರಣಗೊಂಡಿದೆ. ಹಾಗಂತ ಚಿತ್ರರಂಗಕ್ಕೂ ಚಿಕ್ಕಣ್ಣ ಕೈ ಹಿಡಿಯುತ್ತಿರುವ ಪಾವನಗೌಡಗೂ ಲಿಂಕ್ ಇಲ್ಲ. ಚಿತ್ರರಂಗಕ್ಕೆ ಐತಿಹಾಸಿಕ ನಂಟಿರೋ ಊರಿಗೆ ಅಳಿಯನಾಗಲು ಹೊರಟಿರೋ ಚಿಕ್ಕಣ್ಣನ ಹುಡುಗಿ ಯಾವ ಹೀರೋಯಿನ್ಗೂ ಕಮ್ಮಿ ಇಲ್ಲ. ಟಿಪಿಕಲ್ ಹಳ್ಳಿ ಹುಡುಗಿ ಆಗಿರೋ ಪಾವನ ಸದ್ಯ ಮೈಸೂರಿನಲ್ಲಿ ಸೆಟಲ್ ಆಗಿದ್ದಾರೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿರೋ ಚಿಕ್ಕಣ್ಣನ ಭಾವಿ ಪತ್ನಿ ಪಾವನ ಡಿಕಂಪೋಸ್ ಆಗುವ ಪ್ಲಾಸ್ಟಿಕ್ ಕವರ್ ಕಂಪನಿಯ ಡಿಸ್ಟ್ರಿಬ್ಯೂಟರ್ ಕೂಡ ಹೌದು. ಸ್ಮಾಲ್ ಬಿಸ್ನೆಸ್ ವುಮೆನ್ ಆಗಿ ಒಂದಷ್ಟು ಮಂದಿಗೆ ಕೆಲಸ ನೀಡಿರೋ ಪಾವನ ಇದು ಪ್ಯೂರ್ ಅರೇಂಜ್ ಮ್ಯಾರೇಜ್ ಅನ್ನಲಾಗ್ತಾ ಇದೆ. 100 ಸಿನಿಮಾಗಳಲ್ಲಿ ಹಾಸ್ಯ ಕಲಾವಿದನಾಗಿ ನಟಿಸಿರೋ ಚಿಕ್ಕಣ್ಣ ಕಳೆದ ವರ್ಷ ಉಪಾಧ್ಯಕ್ಷ ಸಿನಿಮಾದಲ್ಲಿ ಹೀರೋ ಆಗಿ ಮಿಂಚಿದ್ರು. ಗಾರೆಯಿಂದ ತಾರೆ ಅನ್ನೋ ಟೈಟಲ್ ಕೂಡ ಪಡೆದ ಚಿಕ್ಕಣ್ಣ ಆರಂಭದ ದಿನಗಳಲ್ಲಿ ಜೀವನಕ್ಕಾಗಿ ಗಾರೆ ಕೆಲಸ ಮಾಡಿದ್ರು. ನಂತರ ಟಿವಿ ಚಾನೆಲ್ಗಳಲ್ಲಿ ನಿರೂಪಣೆ ಮಾಡೋದಕ್ಕೆ ಮುಂದಾಗಿದ್ರು. ಇದೀಗ ಚಿಕ್ಕಣ್ಣ ಕೋಟ್ಯಾಧಿಪತಿ, ಎಲ್ಲಾ ಸ್ಟಾರ್ ಹೀರೋಗಳ ಫೇವರೇಟ್ ಕಾಮಿಡಿಯನ್. ಸದ್ಯ ಲಕ್ಷ್ಮೀ ಪುತ್ರ ಅನ್ನೋ ಮತ್ತೊಂದು ಸಿನಿಮಾದ ನಾಯಕ ನಟ ಕೂಡ ಹೌದು. ಮದುವೆ ವಿಷಯವನ್ನ ಒಂದೊಳ್ಳೆ ಸಂದರ್ಭ ನೋಡಿ ಅಫಿಷಿಯಲಿ ತಾನೇ ಅನೌನ್ಸ್ ಮಾಡೋಣ ಅಂತಿದ್ದಾರೆ. ಆತ್ಮೀಯರೇ, ಮದುವೆಗೆ ಮುನ್ನವೇ ಚಿಕ್ಕಣ್ಣನ ಹುಡುಗಿ ಹೊಸ ಮನೆ ಖರೀದಿಸಿದ್ದಾರೆ. ಚಿಕ್ಕಣ್ಣ ಮದುವೆ ಆಗಲಿರುವ ಪಾವನ ಇತ್ತೀಚೆಗೆ ತಮ್ಮದೇ ಹೊಸ ಮನೆಯನ್ನ ಖರೀದಿಸಿದ್ದಾರೆ. ಈ ಹೊಸ ಮನೆಯ ಗೃಹ ಪ್ರವೇಶ ಮತ್ತು ಪೂಜಾ ಕಾರ್ಯಕ್ರಮ ಇತ್ತೀಚೆಗೆ ಅತ್ಯಂತ ಸಾಂಪ್ರದಾಯಿಕವಾಗಿ ನೆರವೇರಿದೆ. ಈ ಸಮಾರಂಭದಲ್ಲಿ ನಟ ಚಿಕ್ಕಣ್ಣ ಸೇರಿದಂತೆ ಅವರ ಕುಟುಂಬಸ್ಥರೆಲ್ಲ ಭಾಗಿಯಾಗಿದ್ರು. ಚಿಕ್ಕಣ್ಣನ ಪತ್ನಿ ಬಿಸ್ನೆಸ್ ಮಾಡ್ತಾ ಇರೋದ್ರಿಂದ ಹಣಕಾಸಿಗೇನು ಕೊರತೆ ಇಲ್ಲ. ಜೀವನದಲ್ಲಿ ಚಿಕ್ಕ ವಯಸ್ಸಲ್ಲೇ ಒಂದೊಳ್ಳೆ ಲೆವೆಲ್ಗೆ ಸೆಟಲ್ ಆಗಿದ್ದಾರೆ. ಹೀಗಾಗಿಯೇ ತಮ್ಮ ಕನಸಿನ ಮನೆ ಹೇಗಿರಬೇಕು ಅಂತ ಯೋಚನೆ ಮಾಡಿ ಕಟ್ಸಿದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.